ಹೈ ನಾನು ಸುದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ಎರಡು ಸ್ಮಾರ್ಟ್ ಫೋನ್ ಇದೆ, OnePlus 11R ಮತ್ತು ನಥಿಂಗ್ ಫೋನ್ 2. ನೀವೇನಾದರೂ 40-42 ಸಾವಿರ ಪ್ರೈಸ್ ರೇಂಜಲ್ಲಿ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ ಈ ಎರಡೂ ಸ್ಮಾರ್ಟ್ ಫೋನ್ಗಳು ಒಂದು ಒಳ್ಳೆ ಆಪ್ಷನ್ನು. ಬಟ್ ಇವೆರಡರಲ್ಲಿ ಯಾವುದು ಒಳ್ಳೆಯದು, ಯಾವ್ದು ಚೆನ್ನಾಗಿದೆ, ಯಾವ್ದು ಚೆನ್ನಾಗಿಲ್ಲ, ಯಾವ ಸ್ಪೆಸಿಫಿಕೇಶನ್ ಬೆಸ್ಟು, ಕಂಪ್ಲೀಟ್ ಮಾಹಿತಿ ನೀವು ತಿಳಿಸ್ಕೊಡ್ತಾ ಇದ್ದೀನಿ, ಕಂಪೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಈಗಾಗಲೇ ಈ ಎರಡೂ ಫೋನ್ಗಳ ಅನ್ಬಾಕ್ಸಿಂಗ್ ನಾನು ಮಾಡಿದ್ದೀನಿ, ನೋಡಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಎರಡೂ ಕೂಡ ಆಲ್ಮೋಸ್ಟ್ ಸೇಮ್ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗಿರುವಂಥದ್ದು, ತುಂಬ ಕ್ಲೋಸ್ ಇದೆ ಆಯಿತಾ. ಈ ಒಂದು OnePlus 11R 8GB 128GB ಸ್ಟೋರೇಜ್ ವೇರಿಯಂಟು 40,000 ರೂಪಾಯಿ ಇದ್ದರೆ, ಈ ನಥಿಂಗ್ ಫೋನ್ 2 8GB 128GB 45,000 ಇರುವಂಥದ್ದು ಬ್ಯಾಂಕ್ ಆಫರ್ ಇನ್ಕ್ಲೂಡ್ ಮಾಡ್ಕೊಂಡು ಈ ಫೋನನ್ನು 42,000 ರೂಪಾಯಿ ಪರ್ಚೇಸ್ ಮಾಡ್ಬೋದು. ತುಂಬ ಕ್ಲೋಸ್ ಇದೆ. ಪ್ರೊಸೆಸರ್ ಎರಡೂ ಸೇಮ್ ಇರುವಂಥದ್ದು, ಸ್ಪೆಸಿಫಿಕೇಶನ್ ತುಂಬ ಕ್ಲೋಸ್ ಇದೆ. ಆದರೆ ಒಂದು ವಿನ್ನರ್ 100% ಇದ್ದೇ ಇದೆ. ಯಾವುದು ಅಂತ ತಿಳಿಸ್ಕೊಡ್ತೀನಿ. ಫಸ್ಟು ಈ ಎರಡೂ ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ತುಂಬ ಈಸಿಯಾಗಿ ಈ ನಥಿಂಗ್ ಫೋನ್ 2 ವಿನ್ ಆಗುತ್ತೆ. ಅದಕ್ಕೆ ಕೆಲವೊಂದು ಕಾರಣಗಳಿದೆ. ಏನಪ್ಪ ಅಂತ ಅಂದರೆ, ಮೊದಲನೇದಾಗಿ ಈ OnePlus 11Rನಲ್ಲಿ ಪ್ಲಾಸ್ಟಿಕ್ ಫ್ರೇಮನ್ನು ಕೊಟ್ಟಿದ್ದಾರೆ, ಅದು ಮೇಜರ್ ರೀಸನ್ನು. ನಮಗೆ ನಥಿಂಗ್ ಫೋನ್ 2ನಲ್ಲಿ ಅಲ್ಯೂಮಿನಿಯಂ ಫ್ರೇಮ್ ಸಿಗ್ತಾ ಇರುವಂಥದ್ದು, ಮೆಟಾಲಿಕ್ ಫ್ರೇಮು, ಮತ್ತು ಗ್ರಿಪ್ ಕೂಡ ತುಂಬ ಚೆನ್ನಾಗಿದೆ. ವಿತೌಟ್ ಬ್ಯಾಕ್ ಕವರು ಈ ಗ್ರಿಪ್ ನಂಗೆ ಅನ್ನಿಸ್ದಂಗೆ ಬೇರೆ ಫೋನಲ್ಲಿ ನಾನು ನೋಡಿಲ್ಲ ಆಯಿತಾ, ತುಂಬ ಗ್ರಿಪ್ ಇರುವಂಥದ್ದು. ಆದರೆ ಈ ಒಂದು OnePlus 11Rನಲ್ಲಿ ಆ ರೀತಿ ಒಂದು ಗ್ರಿಪ್ ಸಿಗಲ್ಲ, ಎಲ್ಲಿ ಸ್ಲಿಪ್ಪಾಗಿ ಬಿದ್ದೋಗ್ಬಿಡುತ್ತೋ ಅನ್ನೋ ಒಂದು ಫೀಲ್ನ ಕೊಡುತ್ತೆ ಆಯಿತಾ. ಮತ್ತು ಎರಡೂ ಕೂಡ ಸಿಮಿಲರ್ ವೆಯ್ಟನ್ನು ಹೊಂದಿರುವಂಥದ್ದು, ಸಿಮಿಲರ್ ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಬಟ್ ಓವರಾಲ್ ನೋಡೋದಕ್ಕೆ ಹೋದರೆ ಈ ನಥಿಂಗ್ ಫೋನ್ 2ನಲ್ಲಿ ನಮಗೆ ಗ್ಲಿಫ್ ಇಂಟರ್ಫೇಸ್ ಸಿಗ್ತಾ ಇರುವಂಥದ್ದು, ಯುನೀಕ್ ಡಿಸೈನು. ಬೇರೆ ಯಾವ ಫೋನಲ್ಲೂ ಕೂಡ ಈ ರೀತಿ ಒಂದು ಇಂಟರ್ಫೇಸ್ ಸಿಗೋದಿಲ್ಲ. ಜೊತೆಗೆ ಇದು IP54 ಸ್ಪ್ಲಾಶ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು, ಅದೊಂದು ಪ್ಲಸ್ ಪಾಯಿಂಟು. ನಮಗೆ ಈ OnePlus 11Rನಲ್ಲಿ ಆ ಒಂದು ಯಾವುದೇ ರೇಟಿಂಗ್ ಸಿಗುವುದಿಲ್ಲ. ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತ ಅಂದರೆ, ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು, ಅದು ಕೆಲವು ಜನಕ್ಕೆ ಇಷ್ಟ ಆಗಬಹುದು. ಬೆಸಲ್ ಎರಡರಲ್ಲೂ ಕೂಡ ತುಂಬ ಕಡಿಮೆ ಇರುವಂಥದ್ದು. ನೋಡ್ತಾ ಇದ್ದೀರಾ, ಈ ನಥಿಂಗ್ ಫೋನ್ 2 ಬೆಸಲ್ ತುಂಬ ಕಡಿಮೆ ಇರುವಂಥದ್ದು, ತುಂಬ ಹೋಲಿಕೆ ಐಫೋನಿಗೆ ಬರುತ್ತೆ ಆಯ್ತಾ. ಐಫೋನ್ ನೋಡ್ದಂಗೆ ಆಗುತ್ತೆ ಫ್ರಂಟಿಂದ. ನನಗಂತೂ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಲುಕ್ ವೈಸು ಈಸಿಯಾಗಿ ನಥಿಂಗ್ ಫೋನ್ 2 ವಿನ್ ಆಗುತ್ತೆ. ಇದು ಕೂಡ ತುಂಬ ಕ್ಲೋಸ್ ಆಗಿ ಇದೆ. ಮೆಟಾಲಿಕ್ ಫ್ರೇಮ್ ಏನಾದರೂ OnePlus ಅವ್ರು ಕೊಟ್ಟಿದ್ದಿದ್ರೆ ಈಕ್ವಲ್ ಅಂತ ಹೇಳ್ತಾ ಇದ್ದೆ ನಾನು. ಈ ಗ್ಲಿಫ್ ಇಂಟರ್ಫೇಸ್ ಇದರಲ್ಲಿ ಇಲ್ಲ ಅಂದರೂ ಕೂಡ ಈಕ್ವಲ್ ಪಾಯಿಂಟ್ ನಂಗೆ ಅನ್ನಿಸ್ದಂಗೆ ಈ OnePlus 11Rಗೂ ಕೂಡ ಸಿಗ್ತಾ ಇತ್ತು. ಇನ್ನು ಡಿಸ್ಪ್ಲೇಗೆ ಬಂತು ಅಂತ ಅಂದರೆ, ಎರಡೂ ಕೂಡ ಅಮೋಲೆಡ್ ಡಿಸ್ಪ್ಲೇ, ಎರಡೂ ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. ಆದರೆ ನಥಿಂಗ್ ಫೋನ್ 2 LTPO ಡಿಸ್ಪ್ಲೇ ಆಯಿತಾ. ಸೊ ರಿಫ್ರೆಶ್ ರೇಟು ಅವಶ್ಯಕತೆ ತಕ್ಕಂಗೆ ಚೇಂಜ್ ಆಗುತ್ತೆ. ಸೊ ಒಂದು ಒಳ್ಳೆಯ ವಿಷಯ ಆಯಿತಾ. ಒಂದು ಪ್ರೀಮಿಯಂ ಲೆವೆಲ್ನ ಡಿಸ್ಪ್ಲೇನ ಇದಕ್ಕೆ ಹಾಕಿದರೆ, ಎರಡೂ ಕೂಡ 10-bit ಡಿಸ್ಪ್ಲೇ, ಎರಡೂ ಕೂಡ ತುಂಬ ಬ್ರೈಟ್ ಆಗಿದೆ. ಆದರೆ ಸ್ವಲ್ಪ ಜಾಸ್ತಿ ಬ್ರೈಟ್ ಆಗಿ ನಥಿಂಗ್ ಫೋನ್ 2 ಇರುವಂಥದ್ದು. ಸುಮಾರು 1600 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು. ಈ OnePlus 11R 1450 ನಿಟ್ಸ್ ಇರುವಂಥದ್ದು. ಸೊ ಸ್ವಲ್ಪ ಬ್ರೈಟ್ ಜಾಸ್ತಿ ಇದೆ. ಬಟ್ ಯೂಸ್ ಕೇಸಸಲ್ಲಿ ಅಂಥ ಮೇಜರ್ ಡಿಫ್ರೆನ್ಸ್ ನಿಮಗೆ ಕಾಣಲ್ಲ. ಬಟ್ ಈ ಒಂದು ರೌಂಡಲ್ಲಿ ಒಂದು ಸಣ್ಣ ಅಂತರದಲ್ಲಿ ಮೋಸ್ಟ್ಲಿ ಈ ನಥಿಂಗ್ ಫೋನ್ 2 ವಿನ್ ಆಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎರಡೂ ಚೆನ್ನಾಗಿದೆ ಆಯಿತು, ಎರಡೂ ಚೆನ್ನಾಗಿದೆ. ಬಟ್ ಸ್ವಲ್ಪ ಪಾಯಿಂಟನ್ನು ಈ ನಥಿಂಗ್ ಫೋನ್ 2 ತಗೊಳುತ್ತೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ನಲ್ಲಿ ಎರಡೂ ಕೂಡ ಸೇಮ್ ಟು ಸೇಮ್. ಎರಡೂ ಕೂಡ ನಿಮಗೆ 12GB ರ್ಯಾಮ್ ವೇರಿಯಂಟು ಇದೆ, 8GB ರ್ಯಾಮ್ ವೇರಿಯಂಟ್ ಕೂಡ ಇದೆ. ಎರಡೂ ಕೂಡ LPDDR5 ರ್ಯಾಮು ಮತ್ತು ಸ್ಟೋರೇಜ್ ಟೈಪ್ ಬಂದ್ಬಿಟ್ಟು ಎರಡೂ ಕೂಡ UFS 3.1 ಸ್ಟೋರೇಜ್. ಈ ಪ್ರೈಸ್ ರೇಂಜಿಗೆ ಎರಡೂ ಕೂಡ ಕಾಂಪ್ರಮೈಸನ್ನು ಮಾಡಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎರಡೂ ಕೂಡ ಸೇಮ್. ಇನ್ನು ಪ್ರೊಸೆಸರ್ ಕೂಡ ಅಷ್ಟೇ ಆಯಿತಾ. ಎರಡೂ ಕೂಡ ಸೇಮ್ ಪ್ರೊಸೆಸರ್ನ ಹೊಂದಿರುವಂಥದ್ದು, ಸ್ನ್ಯಾಪ್ಡ್ರ್ಯಾಗನ್ 8+ Gen 1. ಇನ್ನು ಅಂತೂ ಬೆಂಚ್ಮಾರ್ಕ್ ರೇಟಿಂಗಲ್ಲಿ ಎರಡೂ ಕೂಡ ಆಲ್ಮೋಸ್ಟ್ ಎರಡು ಸೇಮ್ ಪ್ರೊಸೆಸರ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸೇಮ್ 10 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. ಒಂಚೂರು ಹೆಚ್ಚು ಕಡಿಮೆ ಇದೆ. ಬಟ್ ಎರಡು ಕೂಡ ಒಂದೇ ಪ್ರೊಸೆಸರ್, ಒಂದೇ GPU. ಸೊ ರೇಟಿಂಗ್ ಕೂಡ ಆಬ್ವಿಯಸ್ಲಿ ಒಂದೇ ಕೊಡಬೇಕು. ಸೊ ಪರ್ಫಾರ್ಮೆನ್ಸ್ ವೈಸ್ ಎರಡೂ ಚೆನ್ನಾಗಿದೆ. ಎರಡರಲ್ಲೂ ಕೂಡ ನೀವು ಯಾವ ಗೇಮನ್ನು ಬೇಕಾದ್ರೂ ತುಂಬ ಸ್ಮೂತಾಗಿ ಆಡ್ಬೋದು. ಯೂಸರ್ ಇಂಟರ್ಫೇಸ್ ವೈಸ್ ನಥಿಂಗ್ ಫೋನ್ 2 ಸ್ವಲ್ಪ ಹೆವಿ ಸ್ಮೂತ್ ಆಗಿದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಒಟ್ಟಿಗೆ ನಾನು ಯೂಸ್ ಮಾಡಿದಾಗ ಎರಡು ಕೂಡ ತುಂಬ ಸ್ಮೂತಾಗಿ, ಎರಡು ಚೆನ್ನಾಗಿರುವಂಥದ್ದು. ಎರಡು ಯಾವ ಅಪ್ಲಿಕೇಶನ್ ಬೇಕಾದ್ರೂ ಸ್ಮೂತಾಗಿ ರನ್ ಮಾಡುತ್ತೆ, ಯಾವ ಗೇಮನ್ನು ಬೇಕಾದ್ರೂ ಸ್ಮೂತಾಗಿ ರನ್ ಆಗುತ್ತೆ. ಅಲ್ಟ್ರಾದಲ್ಲಿ ನೀವು ಆಡ್ಕೊಬೋದು ಆಯಿತಾ. ಸೊ ಪ್ರೊಸೆಸರ್ ಎರಡರಲ್ಲೂ ಕೂಡ ಕಾಂಪ್ರಮೈಸ್ ಇಲ್ಲ. ಇನ್ನು ಕ್ಯಾಮ್ರಾ ಬಂತು ಅಂತ ಅಂದರೆ, ಈ ಎರಡೂ ಫೋನ್ಗಳಲ್ಲಿ 50 ಮೆಗಾಪಿಕ್ಸೆಲ್ ಮೈನ್ ಸೆನ್ಸಾರ್ ಇದೆ. ಎರಡೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಹೊಂದಿರುವಂಥದ್ದು. ಎರಡರ ಕ್ಲಾರಿಟಿ
ತುಂಬ ಕ್ಲೋಸ್ ಅನ್ನಿಸ್ತು, ಹೆವಿ ಅಂದರೆ ಹೆವಿ ಕ್ಲೋಸ್ ಅನ್ನಿಸ್ತು ಆಯಿತಾ. ಎರಡೂ ಕೂಡ ಒಂದು ಲೆವೆಲಿಗೆ ನ್ಯಾಚುರಲ್ ಆಗಿ ಫೋಟೋ ತೆಗೆಯುತ್ತೆ. ಕೆಲವೊಂದು ಫೋಟೋಸ್ಗಳಲ್ಲಿ ನನಗೆ ಈ OnePlus ಸ್ವಲ್ಪ ಓವರ್ ಸ್ಯಾಚುರೇಟ್ ಅನಿಸಿದ್ರೆ, ಇನ್ನೂ ಕೆಲವೊಂದು ಸಿಚುವೇಷನಲ್ಲಿ ಈ ನಥಿಂಗ್ ಸ್ವಲ್ಪ ಕಲರ್ ಜಾಸ್ತಿ ಕೊಡ್ತಾ ಇದೆಯಾ ಅನ್ನೋ ಒಂದು ಫೀಲ್ ಕೊಡ್ತು ನನಗೆ. ಎರಡೂ ಕೂಡ ತುಂಬ ಕ್ಲೋಸ್ ಇದೆ, ನಿಮ್ಗೆ ಗೊತ್ತಾಗಲ್ಲ ಯಾವುದು ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಕ್ಲೋಸ್ ಇರುವಂಥದ್ದು. ಇನ್ನು ಈ ಎರಡನೇ ಸೆನ್ಸರ್ ತುಂಬ ಡಿಫ್ರೆಂಟ್ ಆಗಿದೆ. ಈ 11R ನಿಮಗೆ 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಬರೀ 8 MP ವೇಸ್ಟ್ ಅನಿಸುತ್ತೆ. ವೈಡ್ ಆಗೇನೋ ಇದೆ, ಬಟ್ ಕ್ಲಾರಿಟಿ ಅಷ್ಟಕ್ಕಷ್ಟೇ. ಈ ನಥಿಂಗ್ ಫೋನ್ 2ನಲ್ಲಿ 50 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿರುವಂಥದ್ದು, ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ, 50 MP ಆಗಿರೋದ್ರಿಂದ ಹೆವಿ ವೈಡ್ ಆಗಿದೆ. ಕಂಪ್ಯಾರಿಟಿವ್ಲಿ ಈ OnePlus ಕಂಪೇರ್ ಮಾಡಿಕೊಂಡ್ರು ಅದಕ್ಕಿಂತ ತುಂಬ ಜಾಸ್ತಿ ವೈಡ್ ಇರುವಂಥದ್ದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸು. ಇನ್ನು ಈ ಕಡೆ ನಿಮಗೆ 11R ಇನ್ನೊಂದು ಸೆನ್ಸರ್ ಇದೆ, 2 MP ಮ್ಯಾಕ್ರೋ ಲೆನ್ಸು ಮಾಡೋಕ್ಕೆ ಕೆಲಸ ಎಲ್ಲ ಕೊಟ್ಟಿದ್ದಾರೆ. ಆ ರೀತಿ ಯಾವುದೇ ಮ್ಯಾಕ್ರೋ ಲೆನ್ಸು ಈ ಒಂದು ನಥಿಂಗ್ ಫೋನ್ 2ನಲ್ಲಿ ಇಲ್ಲ, ಅವಶ್ಯಕತೆ ಇರೋಷ್ಟು ಲೆನ್ಸನ್ನು ಮಾತ್ರ ಕೊಟ್ಟಿದ್ದಾರೆ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂತ ಅಂದರೆ ನಿಮಗೆ OnePlus 11R 16 MP ಕ್ಯಾಮ್ರಾ ಇದ್ದರೆ, ಈ ಕಡೆ ನಥಿಂಗ್ ಫೋನ್ 2ನಲ್ಲಿ 32 MP ಕ್ಯಾಮ್ರಾ ಇರುವಂಥದ್ದು. ಎರಡೂ ಕೂಡ ತುಂಬ ಒಳ್ಳೆ ಫೋಟೋ ತೆಗೆಯುತ್ತೆ. ಈ OnePlus 11R ಸ್ವಲ್ಪ ಓವರ್ ಸ್ಯಾಚುರೇಟ್ ಅಂತ ಅನ್ನಿಸ್ತು, ಕಲರ್ಸ್ ಎಲ್ಲ ಎದ್ದಿದ್ದು ಕಾಣೋದ್ರ ತೆಗೆಯುತ್ತೆ. ಈ ನಥಿಂಗ್ ಫೋನ್ 2 ಸ್ವಲ್ಪ ನ್ಯಾಚುರಲ್ ತೆಗೆಯುತ್ತೆ ಅನ್ನಿಸ್ತು, ಬಟ್ ಕ್ಲಾರಿಟಿ ವೈಸು ಎರಡು ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೆ. ಸೊ ಈ ಎರಡು ಫೋನ್ಗಳು ಕೂಡ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ, ಫ್ರಂಟ್ ಕ್ಯಾಮ್ರಾ ಬರೀ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಫ್ರಂಟಲ್ಲೂ ಕೊಟ್ಟಿದ್ರೆ ತುಂಬ ಚೆನ್ನಾಗಿರ್ತೈತೆ. ಆ ಕ್ಲಾರಿಟಿನೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಅದು ಕೂಡ ಅಂತ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನ್ಸುತ್ತೆ. ಎರಡು ಕೂಡ ಆಪ್ಟಿಕಲ್ ಮೆಶ್ ಸ್ಟೆಬಿಲೈಸೇಷನ್ ಹೊಂದಿರೋದು, ಒಂದು ಸ್ಟೇಬಲ್ ವೀಡಿಯೋಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಕ್ಯಾಮ್ರಾದಲ್ಲಿ ನನಗೆ ಎರಡರಲ್ಲೂ ಅಂಥ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲೆ, ಎರಡಕ್ಕೂ ಈಕ್ವಲ್ ಪಾಯಿಂಟ್ ಕೊಡ್ತೀನಿ. ಈ ಒಂದು ನಥಿಂಗ್ ಫೋನ್ 2ನಲ್ಲಿ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ 50 MP ಇದ್ರೂ ಕೂಡ ಕ್ಲಾರಿಟಿ ವೈಸ್ ಓವರಾಲ್ ನೋಡೋದಕ್ಕೆ ಹೋದರೆ ತುಂಬ ಸಿಮಿಲರ್ ಇರುವಂಥದ್ದು. ಮೆಗಾಪಿಕ್ಸೆಲ್ ಮ್ಯಾಟ್ರ್ ಆಗೋದಿಲ್ಲ, ಬಟ್ ಅಲ್ಟ್ರಾ ವೈಡ್ ಆ್ಯಂಗಲಲ್ಲಿ ನಥಿಂಗ್ ಫೋನ್ 2ನೇ ಚೆನ್ನಾಗಿರೋದು. ಬಟ್ ನನಗೆ ಯಾಕೋ ಇದರಲ್ಲಿ ಈಕ್ವಲ್ ಪಾಯಿಂಟ್ ಕೊಡಬೇಕು ಅನ್ನಿಸ್ತಾ ಇದೆ. ಸೊ ಎರಡೂ ಫೋನ್ಗಳ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ವೈಸು ಎರಡರಲ್ಲೂ ನಿಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಎರಡರಲ್ಲೂ ಕೂಡ ಫೇಸ್ ಅನ್ಲಾಕ್ ಇರುವಂಥದ್ದು. ಎರಡೂ ಕೂಡ ಒಂದು ಲೆವೆಲಿಗೆ ಫಾಸ್ಟ್ ಆಗಿನೇ ಅನ್ಲಾಕ್ ಮಾಡ್ತವೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ OnePlus 11R ನಿಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಇದೆ, ಮತ್ತು ಬಾಕ್ಸ್ ಒಳಗೇನೆ 100 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಕ್ರೇಜಿ ಅಂತೀನಿ, ಹೆವಿ ಫಾಸ್ಟಾಗಿ ಚಾರ್ಜ್ ಆಗುತ್ತೆ. ಆದರೆ ಇದರಲ್ಲಿ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ. ಅದೇ ಈ ಕಡೆ ನಥಿಂಗ್ ಫೋನ್ 2ನಲ್ಲಿ ನಿಮಗೆ 4700 mAh ಕೆಪಾಸಿಟಿ ಬ್ಯಾಟ್ರಿ, ಬಟ್ ಬಾಕ್ಸ್ ಒಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ, ನೀವು ಸಪ್ರೇಟಾಗಿ ತೊಗೊಬೇಕಾಗುತ್ತೆ. 42,000 ಬ್ಯಾಂಕ್ ಆಫರ್ ಇಲ್ಲ, 45,000 ಕೊಟ್ಟು ಜೊತೆಗೆ ನಮಗಿದರಲ್ಲಿ ಬ್ಯಾಕ್ ಕವರ್ ಇಲ್ಲ. ಬಟ್ ನಮಗೆ 11R ಬ್ಯಾಕ್ ಕವರ್ ಸಿಗ್ತದೆ. ಬ್ಯಾಕ್ ಕವರ್ ಸಪ್ರೇಟಾಗಿ ತೊಗೊಬೇಕು, 500 ರೂಪಾಯಿ ಕೊಟ್ಟು. ಒರಿಜಿನಲ್ ಆದರೆ ನಾವು ಮತ್ತೆ ಚಾರ್ಜರ್ ತೊಗೊಬೇಕು, ಅದು ಎಕ್ಸ್ಟ್ರಾ. ಸೊ ಅದಕ್ಕೆ ಎಕ್ಸ್ಟ್ರಾ ಖರ್ಚು ಬೀಳುತ್ತೆ. ಬಾಕ್ಸ್ ಒಳಗೆ ಚಾರ್ಜರ್ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಈ ಫೋನ್ ಏನಿದೆ ಇದು 45 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಆದರೆ ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಹೌದು, ನಥಿಂಗ್ ಫೋನ್ 2ನಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ, ಮತ್ತು ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರ್ಬೋದು. ಈ ಫೋನಿಂದ ಇನ್ನೊಂದು ಫೋನ್ನ ಚಾರ್ಜ್ ಕೂಡ ಮಾಡ್ಬೋದು 5 ವ್ಯಾಟಲ್ಲಿ. ಈ ವೈರ್ಲೆಸ್ ಚಾರ್ಜಿಂಗ್ ಏನಿದೆ ಇದು 15 ವ್ಯಾಟಲ್ಲಿ ಚಾರ್ಜ್ ಆಗುತ್ತೆ. ಈ ಫೋನು ಸುಮಾರು ಒಂದು 2 ಗಂಟೆಯಲ್ಲಿ ಈ ವೈರ್ಲೆಸ್ ಚಾರ್ಜಿಂಗನ್ನು ಮಾಡ್ಬೋದು. ಮತ್ತು 45 ವ್ಯಾಟಿನ ಚಾರ್ಜರ್ ಏನಿದೆ ಅದನ್ನು ತೊಗೊಂಡ್ರೆ ನೀವು ಒಂದು ಗಂಟೆ 55 ನಿಮಿಷದಿಂದ 1 ಗಂಟೆಯಲ್ಲಿ ಈ ಫೋನ್ನ ಫುಲ್ ಚಾರ್ಜ್ ಮಾಡುತ್ತಂತೆ. ಆದರೆ ಈ OnePlus 11R ಏನಿದೆ 100 ವ್ಯಾಟ್ ಚಾರ್ಜರ್ ಆಗಿರೋದ್ರಿಂದ ಹೆವಿ ಫಾಸ್ಟಾಗಿ ಚಾರ್ಜ್ ಮಾಡುತ್ತೆ. ಒಂದು 35 ನಿಮಿಷದಲ್ಲೇ ಈ ಫೋನ್ ಫುಲ್ ಚಾರ್ಜ್ ಆಗ್ಬೋದು. ಇದು ಒಂದು ಪ್ಲಸ್ ಪಾಯಿಂಟ್. ಈ ರೌಂಡಲ್ಲಿ ಈಸಿಯಾಗಿ OnePlus 11R ವಿನ್ ಆಗ್ತಾ ಇರುವಂಥದ್ದು. ಇನ್ನು OS ಬಂತು ಅಂತ ಅಂದರೆ ಇದು ಮೇನ್ ರೀಸನ್ ಆಯಿತಾ. ಈ ಎರಡು ಫೋನ್ಗಳಲ್ಲಿ Android 13 ಇದೆ, ಒಂದು ಒಳ್ಳೆಯ ವಿಷಯ. ಲೇಟೆಸ್ಟ್ Android 13 ಇದೆ, ಎರಡೂ ಕೂಡ OS ಚೆನ್ನಾಗಿದೆ. ಆದರೆ ನಮಗೆ ನಥಿಂಗ್ ಫೋನ್ 2ನಲ್ಲಿ ಸ್ಟಾಕ್ ಆ್ಯಂಡ್ರಾಯ್ಡು ಎಷ್ಟು ಕ್ಲೀನ್ ಆಗಿದೆ ಅಂದರೆ, ಎಷ್ಟು ಸ್ಮೂತ್ ಆಗಿದೆ ಅಂತ ಅಂದರೆ, ಲಿಟ್ರಲಿ ಈ ಎರಡರ ಒಂದು ಸ್ಪೀಡ್ ಟೆಸ್ಟ್ ಮಾಡ್ದಂಗೆ ಈಸಿಯಾಗಿ ಬೀಟ್ ಮಾಡೋಕ್ಕೆ. ಅಪ್ಲಿಕೇಶನ್ ಎಷ್ಟು ಫಾಸ್ಟಾಗಿ ಓಪನ್ ಆಗುತ್ತೆ ಅಂದರೆ ನಥಿಂಗ್ ಫೋನ್ 2 ನಾನು ತೋರಿಸ್ತಾ ಇದ್ದೀನಿ. ರೀಸೆಂಟಾಗಿ ಇನ್ನೊಬ್ರು ಯಾರೋ ಇಂಗ್ಲೀಷ್ ಯೂಟ್ಯೂಬರ್ ಯಾರೋ ಮಾಡಿದ್ರು ಟೆಸ್ಟನ್ನು, ನೀವು ನಂಬಲ್ಲ. ಈ ನಥಿಂಗ್ ಫೋನ್ 2 ಈ iPhone 14 Pro ಮ್ಯಾಕ್ಸನ್ನೇ ಬೀಟ್ ಮಾಡಿದೆ ಸ್ಪೀಡ್ ಟೆಸ್ಟ್ನಲ್ಲಿ. ಐಫೋನನ್ನೇ ಬೀಟ್ ಮಾಡಿರುವಂಥದ್ದು ಸ್ಪೀಡ್ ಟೆಸ್ಟ್ನಲ್ಲಿ. ಇದೇ ಮೊದಲ ಬಾರಿಗೆ. ಇದಕ್ಕಿಂತ ಮುಂಚೆ ಆ ರೀತಿ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಆಗಿರಲಿಲ್ಲ. ಬಟ್ ಇದೇ ಮೊದಲ ಬಾರಿಗೆ ಐಫೋನನ್ನು ಸಹ ಸ್ಪೀಡ್ ಟೆಸ್ಟಲ್ಲಿ ಈ ನಥಿಂಗ್ ಫೋನ್ 2 ಬೀಟ್ ಮಾಡಿರುವಂಥದ್ದು. ಅಷ್ಟು ಆಪ್ಟಿಮೈಸ್ ಮಾಡಿದರೆ ಇದನ್ನೊಂದ್ಸಲ ಯೂಸ್ ಮಾಡಿಬಿಟ್ಟು ನೀವು ಬೇರೆ ಫೋನ್ ಯೂಸ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಸ್ಮೂತ್ ಆಗಿದೆ OS ಅಂತ ನಥಿಂಗ್ ಫೋನ್ 2ನಲ್ಲಿ. ಯಪ್ಪ ಕ್ರೇಜಿ ಗುರು, ಯಪ್ಪ ಇದೆ. ನಾನು ಹೇಳ್ತೀನಲ್ಲ, ನೆಕ್ಸ್ಟು ಆ್ಯಂಡ್ರಾಯ್ಡ್ನ ಐಫೋನ್ ಅಂತ ಅಂದರೆ ನಥಿಂಗ್. ಇದೇ ಒಂದು ಫಾರ್ಮ್ ಫ್ಯಾಕ್ಟ್ರನ್ನ, ಇದೇ ಒಂದು ಸ್ಮೂತ್ನೆಸ್ ಅವ್ರು ಮೈಂಟೈನ್ ಮಾಡಿದ್ರೆ
ಒಂದು ದಿನ ಎಲ್ಲೋ ಹೋಗುತ್ತೆ ಬ್ರ್ಯಾಂಡು, ಪ್ರೈಸ್ ಸ್ವಲ್ಪ ಕಡಿಮೆ ಮಾಡಬೇಕಾದ್ರೆ ಇವರು ಕ್ಲೀನ್ ವಾಯ್ಸ್, ಯಾವುದೇ ಬ್ಲೂಟೂತ್ಸ್ ಇಲ್ಲ. ಆದರೆ ನಮಗೆ ಈ ಒಂದು ಫೋನಲ್ಲಿ ಕೆಲವೊಂದು ಬ್ಲೂಟೂತ್ಗಳು ಸಿಗ್ತಾ ಇರುವಂಥದ್ದು, ಕೆಲವೊಂದು ಅಪ್ಲಿಕೇಶನ್ ಮುಂಚೆನೇ ಇನ್ಸ್ಟಾಲ್ ಆಗಿರುತ್ತೆ. ಮೊದಲು ಈ OnePlus ಇಂದು OS ಅಫಿಷನ್ ತುಂಬ ಚೆನ್ನಾಗಿತ್ತು, ಅಫಿಷನ್ OS. ಬಟ್ ಬರ್ತಾ 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 ರಾಯರಿಗೆ ಹೋದ್ರು ಕತ್ತೆ ಆಯಿತು ನನಗೆ ಕಿತ್ತೋಗಿರೋ ಥರದೇ OS ಆಯಿತಾ. ಸ್ಮೂತ್ ಆಗಿಲ್ಲ ಅಂತ ಹೇಳ್ತಿಲ್ಲ, ಬಟ್ ಕಂಪೇರ್ ಮಾಡೋಂಗಿಲ್ಲ ನೀವು ನಥಿಂಗ್ ಫೋನ್ ಟು ಆ ಥರ ಇದೆ ಆಯಿತಾ. ಸ್ಮೂತ್ ಆಗಿದೆ, ಆದರೆ ಈ OS ಇದೆ ಅಲ್ವಾ, ಸ್ಟಾಕ್ ಆ್ಯಂಡ್ರಾಯ್ಡ್ ಫೀಲೇ ಕೊಡಲ್ಲ ನಿಮಗೆ. ಮುಂಚೆ ಚೆನ್ನಾಗಿದ್ದು ಈಗ ಹಾಳು ಮಾಡಿಬಿಟ್ಟಿದ್ದಾರೆ ಆಯಿತಾ, ಹಾಳು ಮಾಡಿ ಬಿಸಾಕಿದ್ದಾರೆ. ಅದೊಂದು ಬೇಜಾರಾಯಿತು. ಮತ್ತು ನಥಿಂಗ್ ಅವರು ನೆಕ್ಸ್ಟ್ 3 ವರ್ಷ ಸಾಫ್ಟ್ವೇರ್ ಅಪ್ಡೇಟ್ನ ಕೂಡ ಗ್ಯಾರಂಟಿ ಕೊಟ್ಟಿರುವಂಥದ್ದು ಒಂದು ಒಳ್ಳೆ ವಿಷಯ. ಸೊ ಎರಡೂ ಕೂಡ OnePlus ಅವರು ಕೊಡ್ತಾರೆ ಸಾಫ್ಟ್ವೇರ್ ಅಪ್ಡೇಟ್ನ, ಇವರು ಕೊಡ್ತಾರೆ. ಬಟ್ ಮೋಸ್ಟ್ಲಿ 1 ವರ್ಷ ನಥಿಂಗ್ ಅವರು ಸ್ವಲ್ಪ ಜಾಸ್ತಿ ಕೊಡಬಹುದು ಆಯಿತಾ. ಸೊ OS ವೈಸ್ ಕ್ಲೀನಾಗಿ ಹೇಳ್ತೀನಿ, ಈ ನಥಿಂಗ್ ಫೋನ್ ಟು ಆರಾಮಾಗಿ ಕಣ್ಣು ಮುಚ್ಕೊಂಡು ವಿನ್ ಆಗುತ್ತೆ. ಇನ್ನು ಸ್ಪೀಕರ್ ವೈಸು ಎರಡರಲ್ಲೂ ಕೂಡ ನಿಮಗೆ ಸ್ಟಿಯೋ ಸ್ಪೀಕರ್ 6 ಸ್ಪೀಕರ್ ಕ್ಲಾರಿಟಿ ಸೇಮ್ ಇದೆ. ಸ್ವಲ್ಪ ಜೋರಾಗಿ ಇದ್ರಲ್ಲಿ ಕೇಳುತ್ತಾ, ನಥಿಂಗಲ್ಲಿ ಕೇಳುತ್ತಾ, ಸಿಮಿಲರ್ ಇದೆ ಅನ್ನಿಸ್ತು. ಬಟ್ ಸ್ವಲ್ಪ ಜೋರಾಗಿ ನಥಿಂಗ್ ಫೋನ್ ಟು ಅಂತ ಅನ್ನಿಸ್ತು. ಬಟ್ ಇದಕ್ಕೆ ಈಕ್ವಲ್ ಪಾಯಿಂಟ್ ಕೊಡೋಣ, ಏನು ತೊಂದರೆ ಇಲ್ಲ. ಇನ್ನು ಎರಡರಲ್ಲೂ ಕೂಡ ನಮಗೆ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಸಿಗ್ತಾ ಇರುವಂಥದ್ದು. ವೈಫೈ 6 ಎರಡರಲ್ಲೂ ಕೂಡ ಸಪೋರ್ಟ್ ಆಗುತ್ತೆ. ಎರಡರಲ್ಲೂ ಕೂಡ ಬ್ಲೂಟೂತ್ 5.3 ಕೊಟ್ಟಿದ್ದಾರೆ. ಎರಡರಲ್ಲೂ ಕೂಡ NFC ಇದೆ. ಬಟ್ ಇದರಲ್ಲಿ ನಿಮಗೆ OnePlusಲ್ಲಿ IR ಬ್ಲಾಸ್ಟ್ ಕೊಟ್ಟಿದ್ದಾರೆ. ಒಂದು ಪ್ಲಸ್ ಪಾಯಿಂಟು ಮೇಲ್ಗಡೆ ಇಲ್ಲ IR ಬ್ಲಾಸ್ಟ್ ಕೊಟ್ಟಿದ್ದಾರೆ. ಬಟ್ ಇದರಲ್ಲಿ ನಿಮ್ಗೆ ನಥಿಂಗ್ ಅದೆಲ್ಲ ಏನು ಸಿಗ್ತಿಲ್ಲ. ಸೊ ಇದಿಷ್ಟು ಈ ಫೋನಿನ ಕೆಲವೊಂದು ಮೇನ್ ಡಿಫ್ರೆನ್ಸ್ ಆಯಿತಾ. ನಾನು ನೋಡೋದಕ್ಕೆ ಹೋದರೆ ಮೋಸ್ಟ್ ಆಫ್ ದ ಸ್ಪೆಸಿಫಿಕೇಷನ್ನಲ್ಲಿ ಈ ನಥಿಂಗ್ ಫೋನ್ ಟು ಚೆನ್ನಾಗಿದೆ, ಬೆಟರ್ ಇದೆ. ಆದರೆ ಬೆಲೆ ಕೂಡ ಜಾಸ್ತಿ ಇದೆ, ಅದನ್ನು ನೀವು ಒಂದು ತಲೆ ಹಿಡ್ಕೊಬೇಕಾಗತ್ತೆ. ಸೊ ಈ ನಥಿಂಗ್ ಫೋನ್ ಟು ಬೆಲೆ ಒಂದು ಲೆವೆಲಿಗೆ ರೀಸನಬಲ್ ಆಗಿದೆ. ಆದರೆ ಕೆಲವು ಜನಕ್ಕೆ ಜಾಸ್ತಿ ಅಂತ ಅನ್ನಿಸ್ಬೋದು. ನೀವು ಬ್ಯಾಂಕ್ ಆಫರ್ನೆಲ್ಲ ಯೂಸ್ ಮಾಡಿಕೊಂಡು 8GB ವೇರಿಯಂಟ್ 42,000 ರೂಪಾಯಿ ಪರ್ಚೇಸ್ ಮಾಡ್ತಾ ಇದ್ದೀರ ಅಂದರೆ ಟೋಟಲಿ ವರ್ತ್ ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನೂ ಒಂದು 40,000 ರೂಪಾಯಿಗೆಲ್ಲ ಸಿಕ್ಬಿಟ್ರೆ 60,000 ರೂಪಾಯಿಗೆ ಲಾಂಚ್ ಮಾಡಿಬಿಟ್ಟಿದ್ರೆ ಏನಾದರೂ ಈ ಫೋನನ್ನು ನೆಕ್ಸ್ಟ್ ಲೆವೆಲ್ ಇರ್ತಿತ್ತು, ಒಂದು ಹೆವಿ ದೊಡ್ಡ ಹವಾನೆ ಕ್ರಿಯೇಟ್ ಮಾಡ್ತಾ ಇತ್ತು. ಬಟ್ ಇನ್ನೊಂದೇನಪ್ಪ ಅಂತ ಅಂದರೆ ನಾನು ಇದರಲ್ಲಿ ಅಲರ್ಟ್ ಸ್ಲೈಡರ್ ಇರುತ್ತೆ ಅಂತ ಅಂದ್ಕೊಂಡೆ ಆಯ್ತಾ. ಇದು ನೋಡ್ಬಿಟ್ಟು ಹಿಂದ್ಗಡೆ ಅಲರ್ಟ್ ಸ್ಲೈಡರ್ ಅಂತ ಅಂದ್ಕೊಂಡೆ, ಇಲ್ಲ. ನಿಮಗೆ ಈ 11R ಅಲರ್ಟ್ ಸ್ಲೈಡರ್ ಇದೆ ಡೆಡಿಕೇಟೆಡ್. ಆರಾಮಾಗಿ ನೀವು ಮ್ಯೂಟ್ ಮಾಡ್ಬೋದು ಒಂದೇ ಬಟನಲ್ಲಿ. ಬಟ್ ಆ ರೀತಿ ಬಟನ್ ಇದರಲ್ಲಿಲ್ಲ, ಅದು ಇನ್ನೊಂದು ಪ್ಲಸ್ ಪಾಯಿಂಟ್ ಇದ್ರದ್ದು. ಹೌದು, ಬೆಲೆ ಡಿಫ್ರೆನ್ಸ್ ಇದೆ. ಬಟ್ ನೋಡಿ, ಇದರಲ್ಲಿ ನಿಮಗೆ ಬೆಟರ್ ಡಿಸೈನು, ಬಿಲ್ಡ್ ಕ್ವಾಲಿಟಿ, ಲುಕ್ಕು, ಬೆಟರ್ ಡಿಸ್ಪ್ಲೇ, ರ್ಯಾಮು ಸ್ಟೋರೇಜ್ ಸೇಮು, ಪ್ರೊಸೆಸರ್ ಸೇಮು, ಕ್ಯಾಮ್ರಾ ಆಲ್ಮೋಸ್ಟ್ ಸೇಮು, ಸೆಕ್ಯೂರಿಟಿ ಸೇಮು, ಬ್ಯಾಟ್ರಿ ಅದರಲ್ಲಿ ಸ್ವಲ್ಪ ಚೆನ್ನಾಗಿದೆ. ಮತ್ತು ಇದರಲ್ಲಿ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಸಿಗ್ತಾ ಇದೆ. ಸೊ ಕೆಲವೊಂದು ಪಾಯಿಂಟ್ಗಳಲ್ಲಿ ಇದು ಮುಂದೆ ಇರುವಂಥದ್ದು. OS ಕೂಡ ಅಷ್ಟೇ ಇದು ಆಯಿತಾ. ಸೊ ನೋಡಿ, ಆ ಪ್ರೈಸ್ ಡಿಫ್ರೆನ್ಸ್ ನಿಮಗೆ ವ್ಯಾಲ್ಯೂ ಕೊಡುತ್ತೆ ಅಂತ ಅಂದರೆ ಒಂದು 2-3 ಸಾವಿರ ಅಂತ ಬಡ್ಜೆಟ್ ಜಾಸ್ತಿ ಮಾಡಿಕೊಂಡ್ರೆ ತೊಂದರೆ ಇಲ್ಲ. ನನಗೆ ಆ ಒಂದು ವರ್ತ್ ಸಿಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತು ಅಂದರೆ ಈ ನಥಿಂಗ್ ಫೋನ್ ಟು ಪರ್ಚೇಸ್ ಮಾಡ್ಬೋದು. ಇಲ್ಲ ಗುರು, ನನಗೆ 40,000 ಮೇಲೆ ₹1 ಖರ್ಚು ಮಾಡೋದಕ್ಕೆ ಆಗಲ್ಲ ಅಂತ ಅಂದರೆ ಈ OnePlus 11R ಒಂದು ಒಳ್ಳೆ ಆಪ್ಷನ್ ಆಗಬಹುದು ಆಯಿತಾ. ಬಟ್ ನಾನು ಪರ್ಸ್ನಲಿ ಒಂದು ಫೋನ್ ತೊಗೋಬೇಕು ಅಂದರೆ ಈ ಪ್ರೈಸ್ ರೇಂಜಲ್ಲಿ ಒಂದು 2,000 ಜಾಸ್ತಿ ಆದರೂ ಪರವಾಗಿಲ್ಲ, ಈ ಫೋನ್ ತೊಗೋತೀನಿ. ಇದು ನನ್ನ ಒಪಿನಿಯನ್ನು ಆಯಿತಾ. ಕೆಲವು ಜನಕ್ಕೆ ಪ್ರಿಯಾರಿಟಿ ಚೇಂಜ್ ಆಗ್ಬೋದು. ನನಗೆ ಈ ಲುಕ್ಕು, ಫಾರ್ಮ್ ಫ್ಯಾಕ್ಟರು, ಕೈ ಹಿಡ್ಕೊಂಡ್ರೆ ಆ ಫೀಲ್ ಇದೆ ಅಲ್ವಾ ಅದು, ಮತ್ತು ಈ ಗ್ಲಿಫ್ ಇಂಟರ್ಫೇಸು ಸಿಗ್ತಲ್ಲ ಅದರಲ್ಲಿ ನಮಗೆ. ಮತ್ತು ಬೆಸಲ್ಸ್ ತುಂಬ ಕಡಿಮೆ ಇರುವಂಥದ್ದು. ಯೂಸರ್ ಇಂಟರ್ಫೇಸ್ಗೆ ಫ್ಯಾನ್ ಆಗ್ಬೋದೆ ನಾನು. ಸೊ ಈ ಒಂದು ಕಾರಣದಿಂದ ನಾನು ಈ ನಥಿಂಗ್ ಫೋನ್ ಟುನ ಚೂಸ್ ಮಾಡ್ತೀನಿ. ನಥಿಂಗ್ ಫೋನ್ ಟುನ ವಿನ್ನರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ಒಪಿನಿಯನ್ ಆಯಿತಾ. ಬೇರೆಯವರಿಗೆ ಚೇಂಜ್ ಆಗ್ಬೋದು. ಸೊ ನಾನು ತೊಗೊಳೋದಾದರೆ ಈ ನಥಿಂಗ್ ಫೋನ್ ಟು ನಾನು ತೊಗೊಳ್ಳೋದು. ಸೊ ಇದಿಷ್ಟು ಈ ಫೋನ್ಗಳ ಬಗ್ಗೆ ನನ್ನ ಒಪಿನಿಯನ್ನು, ಕಂಪ್ಯಾರಿಸನ್. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವೀಡಿಯೋಗಳು, ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.